ಇವತ್ತು ಕೇಳಿ 500 ಕೋಟಿ ಜನ ಪ್ರವಾಸ ಮಾಡಿದ್ರು ಅಂತೇಳಿ ಒಂದು KSRTC ಕಂಡಕ್ಟರ್ ಆಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ಒಂದು ಹೇಳಿಕೆ ಬರ್ತಿತ್ತು ಮಾಧ್ಯಮದಲ್ಲಿ. ನಾನಿವತ್ತು ಹೇಳೋದು ಸರ್ಕಾರಕ್ಕಿಷ್ಟೇ, ಯಾರು ಟಿಕೆಟ್ಗೆ ಹಣ ಕೊಟ್ಟು ತಗೊಳ್ತಾರೆ ಅವ್ರಿಗೆ ಸೀಟೇ ಇರಲ್ಲ, ಅವರು ನಿಂತ್ಕೊಂಡು ಹೋಗಬೇಕು. ನಾನು ಹೆಣ್ಮಕ್ಳಿಗೆ ಸೀಟ್ ಫ್ರೀ ಕೊಡೋದಕ್ಕೆ ವಿರೋಧ ಇಲ್ಲ, ಆದರೆ ಕಾಸು ಕೊಟ್ಟು ಟಿಕೆಟ್ ತಗೊಂಡು ನಿಂತ್ಕೋಬೇಕು, ಬಿಟ್ಟು ಹೋಗೋರು ಕೂತ್ಕೋಬೇಕು ಅಂದರೆ ಯಾವ ನ್ಯಾಯ? ಇದನ್ನು ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ. ಆಡಳಿತ ಸುಧಾರಣೆ ಇದರಲ್ಲಿ ಅಧ್ಯಕ್ಷರಾಗಿದ್ದವರು ಅವರು ಕೂಡ ಈ ವಿಷಯವನ್ನು ಹೇಳಿದ್ದಾರೆ. ಶಾಲಾ ಮಕ್ಕಳು ಇವತ್ತು ಹಣ ಕೊಡ್ತಾರೆ, ಬಸ್ ಪಾಸ್ ತಗೊಳ್ತಾರೆ, ಅವ್ರಿಗೆ ಟೈಮಿಗೆ ಸರಿಯಾಗಿ ಬಸ್ ಬರಲ್ಲ, ಮತ್ತು ಅವ್ರಿಗೆ ಸೀಟ್ ಇರಲ್ಲ, ಗಾಡಿಗಳು ಬಸ್ಗಳು ಅಲ್ಲಲ್ಲೇ ಕೆಟ್ಟು ನಿಂತ್ಕೊಂಡ್ಬಿಡ್ತವೆ. ಈ ಸಂದರ್ಭದಲ್ಲಿ ಸೀನಿಯರ್ ಸಿಟಿಸನ್ನು ಅವ್ರು ಹಣ ಕೊಟ್ಟು ಟಿಕೆಟ್ ತಗೊಳ್ತಾರೆ, ಅವ್ರಿಗೂ ಕೂಡ ಸೀಟ್ ಬಿಡಲ್ಲ, ಅಲ್ಲಿ ಖಾಲಿ ಇರೋ ಸೀಟಲ್ಲೂ ಅವ್ರು ಕೂತಿರ್ತಾರೆ. ಈ ಪರಿಸ್ಥಿತಿ, ಈ ಸರ್ಕಾರ ದಿವಾಳಿ ಎದ್ದಿದೆ, ಹಣ ಇಲ್ಲ. ಈ ಸಿದ್ದರಾಮಯ್ಯ ಸುಮ್ಮನೆ ಬೂಟಾಟಿಕೆ ಆಡ್ಕೊಂಡು ನಾನೇನೋ 500 ಕೋಟಿ ಪ್ರವಾಸ ಮಾಡಿದ್ರು ಅಂತೇಳಿ ಕಾಸು ಕೊಟ್ಟವ್ರಿಗೆ, ಟಿಕೆಟ್ ತಗೊಂಡವ್ರಿಗೆ ನಿಂತ್ಕೊಂಡು ಹೋಗೋ ಭಾಗ್ಯ, ಫ್ರೀಯಾಗಿ ಕೊಡೋರಿಗೆ ಕೂತ್ಕೊಂಡು ಹೋಗೋ ಭಾಗ್ಯ ಕೊಟ್ಟಿರೋವಂಥ ಸರ್ಕಾರ ಇದು. ಅದರಿಂದ ಇವೆಲ್ಲ ಉಡಾಫೆ ಬಿಟ್ಟು, ಕಾಗೆ ಆರಿಸೋದು ಬಿಟ್ಟು, ಜನಗಳನ್ನ ದಿಕ್ತಪ್ಸೋದು ಬಿಟ್ಟು ಸಿದ್ದರಾಮಯ್ಯನವರು ಈ ಭಾಗ್ಯಗಳನ್ನು ತೆಗೆದು ಬಡವ್ರಿಗೆ ಕೊಟ್ಟು, ಮಾಧ್ಯಮ ವರ್ಗ ಸಿದ್ದರಾಮಯ್ಯ ಹೇಳಿದ ಮಹಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ, ನಾನು ಹೆಂಡ್ತಿಗೂ ಫ್ರೀ, ಚೀಫ್ ಸೆಕ್ರೆಟರಿ ನಿನಗೂ ಫ್ರೀ. ಇವೆಲ್ಲ ಬಿಡಬೇಕು ಸಿದ್ದರಾಮಯ್ಯನವರು, ದುರಾಂಕಾರದ ಮಾತು ಬಿಡಬೇಕು. ಸಮಾಧಾನವಾಗಿ ಇವತ್ತು ಏನು 2 ವರ್ಷದಲ್ಲಿ ಈ ಭಾಗ್ಯದಿಂದ ಏನೇನು ಹಾಳಾಗಿದೆ ಕರ್ನಾಟಕ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೊಂಡು ರಿವ್ಯೂ ಮಾಡಿ ಕೂಡಲೇ ಈ ಭಾಗ್ಯ ನಿಲ್ಲಿಸ್ಬೇಕಿದ್ದು ನಾನು ಹೇಳ್ತಾ ಇಲ್ಲ, ರಾಯರೆಡ್ಡಿಯವರು ಹೇಳಿದ್ದಾರೆ. ಅಕ್ಕಿ ನಿಲ್ಲಿಸಿದ್ರೆ ರಸ್ತೆ ಬರ್ತದೆ ಅಂತಾರೆ. ಇನ್ನೊಬ್ರು ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ ನನಗೊಂದು ಚರಂಡಿ ಮಾಡೋಕ್ಕೆ ದುಡ್ಡಿಲ್ಲ ಅಂತ. BR ಪಾಟೀಲ್ ಹೇಳ್ತಾರೆ ಮನೆ ತಗೊಳ್ಳೋಕ್ಕೆ ಲಂಚ ತಗೊಳ್ತಾರೆ ಜಮೀರ್ ಸಾಬ್ ಅಂತ ಹೇಳ್ತಾರೆ. ವಿರೋಧ ಪಕ್ಷಗಳಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಲ್ಲಿರೋ ಶಾಸಕರೇ ವಿರೋಧ ಪಕ್ಷವಾಗಿ ಟೀಕೆ ಮಾಡ್ತಿರೋಂಥ ಸರ್ಕಾರ. ಇನ್ನೂ ಸಿದ್ದರಾಮಯ್ಯ ಕಣ್ಣು ಮುಚ್ಕೊಂಡು ಕೂತವ್ರೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಯಾರು ನೋಡಲ್ಲ ಅಂದ್ಕೊಂಡಿದ್ದಾರಲ್ಲ, ಆ ಥರ ಇದೆ. ಸಿದ್ದರಾಮಯ್ಯ ಕಣ್ಬಿಟ್ಟು ನೋಡಬೇಕು. ರಾಜ್ಯದ ದಿವಾಳಿ ಕಡೆ ಹೋಗ್ತಿದೆ, ಸಂಬಳಕ್ಕೆ ಹಣ ಇಲ್ಲ, ವಿದ್ಯುತ್ ಇಲ್ಲ, ಹಳ್ಳಿ ಕಡೆ ಒಂದು ಗುಂಡಿ ಮುಚ್ಚಕ್ಕೆ ಹಣ ಇಲ್ಲ, ನಾಯಿಗೆ ಬಿರಿಯಾನಿ ಅಂತಾರೆ. ತುಮಕೂರು ಬೆಂಗಳೂರು ಸಿಟಿಯಲ್ಲಿ ಗುಂಡಿ ಮುಚ್ಚಕ್ಕೆ ₹1 ಹಣ ಇಲ್ಲ. ಇಂಥ ಒಂದು ನಾಚಿಕೆಗೇಡು, ರೈತ ವಿರೋಧಿ, ಬಡವರ ವಿರೋಧಿ, ದೀನದಲಿತರ ವಿರೋಧಿ. SCP TSP ಅಡಿ ಒಂದು ಮನೆ ಕೊಟ್ಟಿಲ್ಲ, ಒಂದು ಟ್ಯಾಕ್ಸಿ ಕೊಟ್ಟಿಲ್ಲ. ಇದು ದಲಿತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಈ ಸರ್ಕಾರ ತೊಲಗಬೇಕು ಅನ್ನೋದೇ ನಮ್ಮ ಆಶ್ರಯ.